ಪಂಜಾಬ್ನಲ್ಲಿ ಲೋಕಸಭೆ ಚುನಾವಣೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷಗಳೆರಡರ ನಡುವಿನ ಪ್ರಬಲ ಕದನ ಆಗತ್ತಾ? ಅವೆರಡೂ ಪಕ್ಷಗಳು ಬಹಿರಂಗವಾಗಿಯೇ ಗುದ್ದಾಡ್ತಿರೋದನ್ನ ನೋಡಿದ್ರೆ ಹಾಗನ್ನಿಸ್ತಾ ಇರೋದಿಲ್ಲ. ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗೋದು ರಾಜ್ಯದಲ್ಲಿ ಅವೆರಡೂ ಪಕ್ಷಗಳಿಗೆ ಇಷ್ಟ ಇಲ್ಲ. ಸೀಟು ಹಂಚಿಕೆ ವಿಚಾರ ಇಂಡಿಯಾ ಒಕ್ಕೂಟದಲ್ಲಿ ಚರ್ಚೆ ಆಗ್ಬೇಕಾಗಿರೋ ಹೊತ್ತಲ್ಲಿನೇ ಇದು ಎಲ್ಲಿಗೆ ಮುಟ್ಟತ್ತೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಹರಿಯಾಣದಲ್ಲೂ ಕೂಡ ಅವೆರಡೂ ಬೇರೆ ಬೇರೆ ಆಗಿನೇ ಚುನಾವಣೆಗೆ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಆಟ ಹೇಗಿರಬಹುದು ನೋಡೋಣ. ನಮಸ್ಕಾರ, ಇದು ಲೋಕಸಮರ ವಿಶೇಷ ಸರಣಿ ಕಾರ್ಯಕ್ರಮ. ಪಂಜಾಬ್ ರಾಜ್ಯದ ಒಟ್ಟು ಜನಸಂಖ್ಯೆ 2.77 ಕೋಟಿ. ಸಿಖ್ಖರು ಒಟ್ಟು ಜನಸಂಖ್ಯೆಯ 57.7% ಹಿಂದೂಗಳು 38.5%, ಮುಸ್ಲಿಮರು 1.9% ಮತ್ತು ಕ್ರೈಸ್ತರು 1.3%. ಇಲ್ಲಿಯ ಜಾತಿವಾರು ಜನಸಂಖ್ಯೆಯನ್ನು ಗಮನಿಸಿದ್ರೆ ಪರಿಶಿಷ್ಟ ಜಾತಿ 31.9%, ಒಬಿಸಿ 31.3%, ಹಾಗೆಯೇ ಮೇಲ್ಜಾತಿಯವರು 30%. ಪಂಜಾಬ್ ರಾಜ್ಯದ ಒಟ್ಟು ಲೋಕಸಭಾ ಕ್ಷೇತ್ರಗಳಿರೋದು 13. 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 8 ಸ್ಥಾನವನ್ನ ಗೆದ್ದಿದ್ರೆ ಶಿರೋಮಣಿ ಅಕಾಲಿ ದಳ 2 ಸ್ಥಾನ, ಬಿಜೆಪಿ 2 ಹಾಗೂ ಆಮ್ ಆದ್ಮಿ ಪಾರ್ಟಿ 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ವು. 2014ರಲ್ಲಿ ಕಾಂಗ್ರೆಸ್ 3 ಸ್ಥಾನ ಗೆದ್ದಿದ್ರೆ ಶಿರೋಮಣಿ ಅಕಾಲಿ ದಳ 4, ಬಿಜೆಪಿ 2 ಹಾಗೆಯೇ ಆಮ್ ಆದ್ಮಿ ಪಾರ್ಟಿ 4 ಸ್ಥಾನಗಳಲ್ಲಿ ಗೆದ್ಕೊಂಡಿದ್ವು. ಇಂಡಿಯಾ ಮೈತ್ರಿಕೂಟ ಬಿಜೆಪಿಯನ್ನ ಎದುರಿಸೋಕೆ ಸಜ್ಜಾಗಿರೋ ಹೊತ್ನಲ್ಲೇ ಕಾಂಗ್ರೆಸ್ ಎಎಪಿ ಎರಡೂ ಅದರ ಭಾಗವಾಗಿರುವ ಪಂಜಾಬ್ನಲ್ಲಿ ಸೀಟು ಹಂಚಿಕೆ ವಿಚಾರ ನಿರ್ಧಾರ ಆಗಬೇಕಾಗಿರೋದು ಸಹಜ. ಆದರೆ ಪಂಜಾಬ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಾಯಕರ ಹೇಳಿಕೆಗಳು ಮೈತ್ರಿಕೂಟದೊಳಗಿರುವ ಹೊಂದಾಣಿಕೆಯ ಕೊರತೆಯನ್ನ ಎತ್ತಿ ತೋರಿಸ್ತಾ ಇದೆ. ರಾಜ್ಯದ ಎಲ್ಲ 13 ಲೋಕಸಭಾ ಸ್ಥಾನಗಳಲ್ಲಿ ತಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಪಂಜಾಬ್ನ ಕಾಂಗ್ರೆಸ್ ಮುಖ್ಯಸ್ಥ ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ಇತ್ತೀಚೆಗೆ ಹೇಳಿದ್ರು. ಮತ್ತೊಂದು ಕಡೆ 2022ರಲ್ಲಿ ಪಂಜಾಬನ್ನ ಕಾಂಗ್ರೆಸ್ನಿಂದ ಕಿತ್ಕೊಂಡಿದ್ದ ಆಮ್ ಆದ್ಮಿ ಪಾರ್ಟಿ ಕೂಡ ಇಂಥದ್ದೇ ಹೇಳಿಕೆಯನ್ನ ಕೊಡ್ತಾ ಇದೆ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ರಾಜ್ಯದ ಎಲ್ಲ 13 ಲೋಕಸಭಾ ಸ್ಥಾನಗಳನ್ನ ಆಮ್ ಆದ್ಮಿ ಪಾರ್ಟಿಯೇ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಾ 13 ಸ್ಥಾನಗಳಲ್ಲಿ ಆಪ್ ಗೆಲ್ಲೋದಕ್ಕೆ ಬೆಂಬಲಿಸುವಂತೆ ಕೇಜ್ರಿವಾಲ್ ಅವರು ವಿಕಾಸ್ ಕ್ರಾಂತಿ ರ್ಯಾಲಿ ವೇಳೆ ಪಂಜಾಬ್ ಜನತೆಯ ಬಳಿ ಮನವಿಯನ್ನು ಮಾಡಿಕೊಂಡಿದ್ರು. ರ್ಯಾಲಿಯಲ್ಲಿ ಅವರು ಕಾಂಗ್ರೆಸ್ ವಿರುದ್ಧವೂ ಮಾತಾಡಿದ್ರು. ಅದೇ ರ್ಯಾಲಿಯಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಕಾಂಗ್ರೆಸ್ ಮತ್ತು ಶಿರೋಮಣಿ ಅಕಾಲಿ ದಳದ ವಿರುದ್ಧ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಕುರಿತು ಆರೋಪ ಮಾಡಿದ್ರು. ತಮ್ಮ ಪಕ್ಷ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಆಮ್ ಆದ್ಮಿ ಪಾರ್ಟಿ ನಾಯಕಿ ಮತ್ತು ರಾಜ್ಯ ಸಚಿವೆ ಅನ್ಮೋಲ್ ಗಗನ್ ಮಾನ್ ಕೂಡ ಹೇಳಿಕೆ ಕೊಟ್ಟಿದ್ರು. ನಾವು ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಮಾಡ್ಕೊಳ್ಳೋದಿಲ್ಲ. ಬಿಜೆಪಿಯಿಂದ ದೇಶವನ್ನ ಉಳಿಸೋಕೆ ಎಲ್ಲಾ ಪಕ್ಷಗಳು ಒಗ್ಗೂಡಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ವಿಷಯಗಳು ತುಂಬಾ ಭಿನ್ನವಾಗಿರಬಹುದು. ಆದರೆ ರಾಜ್ಯ ಮಟ್ಟದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಯಾವುದೇ ಸೀಟು ಹಂಚಿಕೆಯನ್ನು ನಾವು ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಮೋಲ್ ಹೇಳಿಕೆ ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಮೈತ್ರಿಗೆ ಸಮ್ಮತಿ ಇಲ್ಲದಿರುವ ಈ ನಿಲುವು ಆಮ್ ಆದ್ಮಿ ಪಾರ್ಟಿಗೆ ಮಾತ್ರ ಸೀಮಿತ ಅಲ್ಲ. ಪಂಜಾಬ್ನಲ್ಲಿ ಲೋಕಸಭೆ ಚುನಾವಣೆಗಾಗಿ ಆಮ್ ಆದ್ಮಿ ಪಾರ್ಟಿ ಜೊತೆ ಯಾವುದೇ ಮೈತ್ರಿಗೆ ರಾಜ್ಯ ಕಾಂಗ್ರೆಸ್ ಕೂಡ ತಯಾರಿಲ್ಲ. ಇದೇ ವೇಳೆ ಎಲ್ಲ 13 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡಿಕೊಳ್ಳಿ ಅನ್ನೋ ಸಂದೇಶವೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ನಿಂದಲೂ ಹೋಗಿದೆ ಅನ್ನೋದು ಅಮರೀಂದರ್ ಸಿಂಗ್ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ಯಾವುದೇ ಮೈತ್ರಿ ವಿಚಾರವನ್ನಾಗಲಿ, ಜೊತೆಯಾಗಿ ಚುನಾವಣೆ ಎದುರಿಸುವ ವಿಚಾರವನ್ನಾಗಲಿ ರಾಜ್ಯ ನಾಯಕರ ಎದುರು ಹೈಕಮಾಂಡ್ ಚರ್ಚೆನೇ ಮಾಡಿಲ್ಲ. ಇಂಡಿಯಾ ಮೈತ್ರಿಕೂಟದ ಮುಂದಿರುವ ದೊಡ್ಡ ಸವಾಲುಗಳಲ್ಲಿ ಈ ಸೀಟು ಹಂಚಿಕೆ ಕೂಡ ಒಂದು. ಸೀಟು ಹಂಚಿಕೆ ಕುರಿತು ಚರ್ಚಿಸೋಕೆ ಸಭೆ ಇನ್ನೂ ನಡೀಬೇಕಿದೆ. ಮೈತ್ರಿಯಲ್ಲಿನ ಪಕ್ಷಗಳ ನಡುವೇನೇ ಪ್ರಬಲ ರಾಜಕೀಯ ಪೈಪೋಟಿ ಏರ್ಪಡೋ ರಾಜ್ಯಗಳಲ್ಲಿ ಒಕ್ಕೂಟ ತೆಗೆದುಕೊಳ್ಳಬೇಕಾದ ಕ್ರಮಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಿದೆ. ಅಂತಹ ರಾಜ್ಯಗಳಲ್ಲಿ ಮೈತ್ರಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಇನ್ನೂ ಕೂಡ ಅಸ್ಪಷ್ಟವಾಗಿಯೇ ಇದೆ. ಯಾಕಂದ್ರೆ ಎಲ್ಲವನ್ನೂ ಸುಲಭವಾಗಿ ಇತರ ಪಕ್ಷಗಳಿಗೆ ಬಿಟ್ಕೊಡೋಕೆ ಕಾಂಗ್ರೆಸ್ ಕೂಡ ತಯಾರಿಲ್ಲ. ಮತ್ತೊಂದು ಕಡೆ ಪ್ರಬಲ ಮೈತ್ರಿ ಪಕ್ಷಗಳು ಹೆಚ್ಚಿನ ಸೀಟುಗಳಿಗಾಗಿ ಹಠ ಹಿಡಿತಿವೆ. ಪಂಜಾಬ್ನಲ್ಲಿ ಕೂಡ ಇಂಥದ್ದೇ ಸವಾಲು ಮೈತ್ರಿಕೂಟಕ್ಕೆ ಎದುರಾಗಲಿದೆ. ರಾಜ್ಯದಲ್ಲಿ ಆಡಳಿತವಿರುವ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಎದುರು ಗೆದ್ದು ಬೀಗಿರುವ ಎಎಪಿ ಸುಲಭಕ್ಕೆ ಅಲ್ಲಿ ಮಣಿಯಲಾರದು. ಪಂಜಾಬ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಎರಡೂ ರಾಜಕೀಯ ಪ್ರತಿಸ್ಪರ್ಧಿಗಳಾಗಿವೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ. ಈಗಲೂ ಅವುಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋದು ತೀರಾ ರಹಸ್ಯದ ಸಂಗತಿಯೇನಲ್ಲ. ಹೀಗಾಗಿ ಮೈತ್ರಿಯಲ್ಲಿರುವ ಪಕ್ಷಗಳೇ ಪಂಜಾಬ್ನಲ್ಲಿ ಪರಸ್ಪರ ಎದುರಾಳಿಗಳಾಗಿ ಈ ಬಾರಿ ನಿಲ್ಲತ್ತಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇನ್ನು ಹರಿಯಾಣ, ಈ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಸ್ಥಿತಿ ಬೇರೆ ರೀತಿಯಲ್ಲಿದ್ದಂತೆ ಕಾಣಿಸ್ತಾ ಇಲ್ಲ. ಹರಿಯಾಣದ ಒಟ್ಟು ಜನಸಂಖ್ಯೆ 2.54 ಕೋಟಿ. ಅದರಲ್ಲಿ ಹಿಂದೂಗಳು ಒಟ್ಟು ಜನಸಂಖ್ಯೆಯ 87.46%.
ಮುಸ್ಲಿಮರು 7.3%, ಸಿಖ್ಖರು 4.91%. ಹರಿಯಾಣದಲ್ಲಿರುವ ಒಟ್ಟು ಲೋಕಸಭಾ ಕ್ಷೇತ್ರಗಳು 10. 2019ರ ಚುನಾವಣಾ ಫಲಿತಾಂಶ ನೋಡಿದ್ರೆ ಎಲ್ಲ 10 ಸ್ಥಾನಗಳನ್ನ ಇಲ್ಲಿ ಬಿಜೆಪಿನೇ ಗೆದ್ದಿತ್ತು. 2014ರ ಲೋಕಸಭೆ ಚುನಾವಣೆ ಫಲಿತಾಂಶ ಗಮನಿಸಿದ್ರೆ ಅದರಲ್ಲಿ ಬಿಜೆಪಿ 7 ಸ್ಥಾನಗಳು, ಹಾಗೇನೆ INLD 2 ಮತ್ತು UPA ಒಕ್ಕೂಟ 1 ಸ್ಥಾನವನ್ನ ಗೆದ್ಕೊಂಡಿದ್ವು. ಹರಿಯಾಣದಲ್ಲಿ ಲೋಕಸಭೆ ಚುನಾವಣೆ ಮಾತ್ರ ಅಲ್ಲದೆ ಅಲ್ಲಿ ವಿಧಾನಸಭೆ ಚುನಾವಣೆ ಕೂಡ 2024ರಲ್ಲೇ ನಡೆಯುತ್ತೆ. ಜೊತೆಗೆ ನಡೆಯುತ್ತಾ ಅನ್ನೋದು ಇನ್ನೂ ಕೂಡ ಖಚಿತ ಇಲ್ಲ. ಆದರೆ ಹರಿಯಾಣದಲ್ಲಿ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳ ತಯಾರಿಯಂತೂ ಭರ್ಜರಿಯಾಗಿ ನಡೀತಾ ಇದೆ. ರಥಯಾತ್ರೆ, ಬದಲಾವಣೆ ಯಾತ್ರೆ, ಜನಾಕ್ರೋಶ್ ಮೊದಲಾದವುಗಳ ಮೂಲಕ ಮತದಾರರನ್ನ ಮುಟ್ಟುವ ಯತ್ನಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆಮ್ ಆದ್ಮಿ ಡಿಸೆಂಬರ್ 15ರಿಂದಲೇ ಇಲ್ಲಿ ಶುರು ಮಾಡಿ ತಿಂಗಳ ಅಂತ್ಯದವರೆಗೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬದಲಾವಣೆ ಯಾತ್ರೆ ಅಂತ ಮಾಡ್ತು. ಎಲ್ಲಾ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾತ್ರೆ ನಡೆಸಿದ್ದಾಗಿ ಪಕ್ಷ ಹೇಳ್ಕೊಳ್ತಾ ಇದೆ. ಜನವರಿ ಅಂತ್ಯದಲ್ಲಿ ರಾಜ್ಯದಲ್ಲಿ ಮೆಗಾ ರ್ಯಾಲಿಯನ್ನ ನಡೆಸೋಕೆ ಆಮ್ ಆದ್ಮಿ ತಯಾರಿಯನ್ನ ಮಾಡಿಕೊಂಡಿದ್ದು ಪಕ್ಷದ ನಾಯಕರುಗಳಾದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮೊದಲಾದ ನಾಯಕರು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ವರದಿಗಳಾಗ್ತಾ ಇದೆ. ಇನ್ನು ಇಂಡಿಯನ್ ನ್ಯಾಷನಲ್ ಲೋಕದಳ INLD ಕೂಡ ರಥಯಾತ್ರೆಯನ್ನು ಆರಂಭ ಮಾಡಿದ್ದು ಎಲ್ಲಾ ಕ್ಷೇತ್ರಗಳಲ್ಲಿ ಇದು ಸಾಗತ್ತೆ ಅಂತ ಪಕ್ಷ ಹೇಳ್ಕೊಳ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಓಂ ಪ್ರಕಾಶ್ ಚೌಟಾಲಾ ಸೇರಿದಂತೆ ಹಿರಿಯ ನಾಯಕರು ಸರ್ಕಾರದ ವೈಫಲ್ಯದ ಬಗ್ಗೆ ಜನರಿಗೆ ತಿಳಿಸಲಿದ್ದಾರೆ ಅಂತಾನು ಪಕ್ಷ ಹೇಳ್ತಾ ಇದೆ. ಮುಂದಿನ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿಯನ್ನ ಜನರು ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅಂತ INLD ನಾಯಕ ಅಭಯ್ ಚೌಟಾಲಾ ಹೇಳಿದ್ದಾರೆ. ಕಾಂಗ್ರೆಸ್ ಜನಾಕ್ರೋಶ್ ಎಂಬ ಹೆಸರಿನಲ್ಲಿ ಜನರನ್ನ ತಲುಪುವ ಕಾರ್ಯಕ್ರಮವನ್ನ ಆರಂಭ ಮಾಡಿದೆ. ರಾಜ್ಯದಲ್ಲಿನ ಬಿಜೆಪಿ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಕೂಡ ಆರೋಪ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ಲೋಕಸಭಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ರ್ಯಾಲಿಗಳನ್ನ ಆರಂಭ ಮಾಡಿದೆ. ಲೋಕಸಭೆ ಚುನಾವಣೆಯನ್ನ ಎದುರಿಸೋಕೆ ಬಿಜೆಪಿ ಸಜ್ಜಾಗಿದೆ ಅಂತ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆ ಎದುರಿಸೋದಕ್ಕೂ ಸಿದ್ಧ ಇರೋದಾಗಿ ಖಟ್ಟರ್ ಹೇಳ್ತಿದ್ದಾರೆ. ಆದ್ರೆ ಅಖಾಡ ಸಿದ್ಧವಾದ ಮೇಲಿನ ಚಿತ್ರ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.